ನಮಸ್ಕಾರ ಸ್ನೇಹಿತರೆ, ಐಸ್ಲ್ಯಾಂಡ್ ಡ್ರಾಮಾ ಇದರ ಎಪಿಸೋಡ್ 1 ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ನೋಡದವರು ಈಗಲೇ ಹೋಗಿ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ. ಈಗ ಎಪಿಸೋಡ್ 2 ಕತೆಗೆ ಹೋಗೋಣ. ಎಪಿಸೋಡ್ 2 ಶುರುವಿನಲ್ಲಿ ತೋರಿಸಲಾಗುತ್ತೆ, ಒನ್ ಹೆಂಗ್ ಯಾರಿಗೂ ಗೊತ್ತಾಗದ ಹಾಗೆ ಕೀ ತಗೊಂಡು ವಾನ್ ಮತ್ತು ಗುಂಗ್ತಾನ್ ಬಂದ್ ಮಾಡಲಾದ ಜಾಗಕ್ಕೆ ಹೋಗ್ತಾಳೆ. ಅವಳು ಅವರಿಗೆ ಹೇಳ್ತಾಳೆ, ಎಲ್ರೂ ಹೊರಗೆ ಹೋಗಿದ್ದಾರೆ, ನಾವೀಗ ಇಲ್ಲಿಂದ ಓಡಿದ್ರೆ ಯಾರಿಗೂ ಎಂತ ಸಹ ಗೊತ್ತಾಗಲ್ಲ. ನಂತರ ಅವಳು ಕೆಳಗೆ ಕುತ್ಕೊಂಡು ವಾನ್ ನ ಬಂಧಿಸಿದ ಸರಪಳಿ ಬಿಡಿಸ್ತಾಳೆ. ಆಗ ಅವನೊಳಗಿನ ಡೀಮನ್ ಎಚ್ಚರವಾಗುತ್ತೆ. ಅವನು ಒನ್ ಹೆಂಗ್ ಕೈಗೆ ಜೋರಾಗಿ ಕಚ್ಚಿ ಬಿಡ್ತಾನೆ. ಅವಳು ನೋವಿಂದ ಕೂಗಿದ್ರು ಹೆದರಿದ ವಾನ್ಗೆ ಸಮಜಾಯಿಸ್ತಾಳೆ, ಹೆದರ್ಬೇಡ, ಹೊರಗಿನ ಪ್ರಪಂಚ ವಿಶಾಲವಾಗಿದೆ, ಅಲ್ಲಿ ಯಾರು ನಿನ್ನ ಬಂದ್ ಮಾಡಿ ಇಡಲ್ಲ, ನೀನು ಫ್ರೀ ಆಗಿರ್ತಿ, ನೀನು ಬಯಸಿದ ಕಡೆ ಹೋಗ್ಬೋದು ಅಂತಾಳೆ. ಈಗ ಮೂರು ಬೇಗ ಅಲ್ಲಿಂದಲೇ ಓಡಲು ಶುರು ಮಾಡ್ತಾರೆ. ಅತ್ತ ಮಾಂಕ್ ಬಂದು ನೋಡಿದಾಗ ಅವರು ಇಲ್ಲಿ ಇರಲ್ಲ, ಹೀಗಾಗಿ ತನ್ನ ಜನರನ್ನವರನ್ನು ಹಿಡಿಯಲು ಕಳಿಸ್ತಾನೆ. ಒನ್ ಹೆಂಗ್ ಕೈಗೆ ವಾನ್ ಕಚ್ಚಿದ್ರಿಂದ ತುಂಬಾನೇ ನೆತ್ರು ಹರಿಯುತ್ತಿರುತ್ತೆ. ಅವಳು ಪ್ರಜ್ಞೆ ಕಳ್ಕೊಂಡು ದಾರಿಲೇ ಬಿದ್ದು ಬಿಡ್ತಾಳೆ. ಮಾಂಕ್ ಬೇಕ್ ಜೋ ಹತ್ರ ಬಂದು ಹೇಳ್ತಾನೆ, ನನಗೆ ತಿಳಿದಿತ್ತು ಒನ್ ಹೆಂಗ್ ತುಂಬಾನೇ ಸೆನ್ಸಿಟಿವ್ ಹುಡುಗಿ, ಆದ್ರೆ ನನ್ಗೆ ಅವಳು ಹೀಗೆಲ್ಲ ಮಾಡ್ತಾಳಂತ ಅನ್ಸಿರ್ಲಿಲ್ಲ. ಇವ್ರು ಹೀಗೆ ಮಾತಾಡುವಾಗ ವಾನ್ ಒನ್ ಹೆಂಗ್ ನ ಬೆನ್ನಲ್ಲಿ ಕೂರಿಸಿ ಕರ್ಕೊಂಡು ಬರ್ತಾನೆ. ವಾನ್ ಮತ್ತು ಗುಂಗ್ತಾನ್ ನ ಚಾಟಿಯಿಂದ ಸರಿಯಾಗಿ ಹೊಡೆಲಾಗಿರುತ್ತೆ. ಇದರಿಂದ ಇವರ ಬೆನ್ನ ಮೇಲೆ ಗಾಯದ ಗೀರಾಗಿರುತ್ತೆ. ಒನ್ ಹೆಂಗ್ ಮತ್ತೆ ಅವರ ಹತ್ರ ಬಂದು ಕೇಳ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸಿ, ಇದೆಲ್ಲ ನನ್ನಿಂದಲೇ ಆಯ್ತು. ವಾನ್ ಆ ಪರಿಸ್ಥಿತಿ ನೋಡಿ ಅಳಲು ಆರಂಭಿಸ್ತಾಳೆ ಮತ್ತು ಹೇಳ್ತಾಳೆ, ನಾನು ಗುಡ್ ಬೈ ಹೇಳಲು ಬಂದಿದ್ದೇನೆ, ಈಗ ಟ್ರೈನಿಂಗ್ ಗೆ ಹೋಗ್ತಿದ್ದೇನೆ, ಟ್ರೈನಿಂಗ್ ನಂತರ ನಾನು ವಾಪಸ್ ಬರ್ತೇನೆ, ನಿಮ್ಮಿಬ್ಬರನ್ನು ಬಚಾವ್ ಮಾಡ್ತೇನೆ, ಅಷ್ಟರ ತನಕ ನೀವು ಹೇಗಾದ್ರೂ ಸರ್ವೈವ್ ಮಾಡಿ, ನನಗೆ ಪ್ರಾಮಿಸ್ ಮಾಡಿ ನೀವು ಸೋಲು ಒಪ್ಕೊಳ್ಳಲ್ಲ ಅಂತ, ಪ್ಲೀಸ್ ನನಗಾಗಿ ವೇಟ್ ಮಾಡಿ ಅನ್ನೋ ತಲ್ಲಿಂದ ಹೋಗ್ತಾಳೆ. ಈಗ ಕತೆ ಪ್ರೆಸೆಂಟ್ ಗೆ ಬರುತ್ತೆ. ಜಾನ್ ಜಾಂಗ್ ಹತ್ರ ಬರ್ತಾನೆ. ಜಾನ್ 10 ವರ್ಷದ ನಂತರ ಕೊರಿಯಾಕ್ಕೆ ವಾಪಸ್ ಬಂದಿದ್ದ. ಅಸ್ಲಿಗೆ ಜಾನ್ ನ ಪ್ರೀಸ್ಟ್ ಅಂದ್ರೆ ಚರ್ಚ್ ನ ಫಾದರ್ ಕಳಿಸಿರ್ತಾರೆ. ಚಾಂಗ್ ಅವರಿಗೆ ಹೇಳ್ತಾರೆ, ನೀನು ಇಷ್ಟು ಒಳ್ಳೆ ಕೊರಿಯನ್ ಭಾಷೆ ಹೇಗೆ ಮಾತಾಡ್ತಿ? ಅವನು ಹೇಳ್ತಾನೆ, ನನಗೆ ಕೆ ಪಾಪ್ ಮತ್ತು ಕೆ ಡ್ರಾಮಾದಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ಹೇಳ್ತಾನೆ. ಹಾಗೆ ಇಲ್ಲಿ ಚಾಂಗ್ ಜಾನ್ ನ ಬೇರೆ ಬೇರೆ ಎಕ್ಸೋರಿಸಂ ವಿಷಯಗಳ ಅಚೀವ್ಮೆಂಟ್ ಗಳಿಂದ ತುಂಬಾನೇ ಇಂಪ್ರೆಸ್ ಆಗಿರ್ತಾರೆ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಜಾನ್ ಎಕ್ಸೋರಿಸಂ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಅಸ್ಲಿಗೆ ಜಾಂಗ್ ತಮ್ಮ ಪೂರ್ತಿ ಜೀವನ ಸೇವಿಯರ್ ನ ಬಚಾವ್ ಮಾಡಲು ಇಟ್ಟಿದ್ರು. ಇಲ್ಲಿ ಜಾನ್ ಒಂದು ಭವಿಷ್ಯವಾಣಿ ಬಗ್ಗೆ ಅವರಿಗೆ ಹೇಳ್ತಾನೆ. ಅದು ಭವಿಷ್ಯವಾಣಿ ಪ್ರಕಾರ ಜಗತ್ತಿನಲ್ಲಿ ಕೆಟ್ಟತನ ಹೆಚ್ಚುತ್ತೆ, ದುಷ್ಟಶಕ್ತಿ ಒಳ್ಳೆ ಶಕ್ತಿ ಮೇಲೆ ಪ್ರಬಲವಾಗಿರುತ್ತೆ ಅನ್ನೋದಾಗಿತ್ತು. ಮಿಸ್ಟರ್ ಜಾಂಗ್ ಜಾನ್ಗೆ ಹೇಳ್ತಾರೆ, ನೀನು ಏನ್ ಪ್ಲಾನ್ ಮಾಡ್ತಿದ್ದಿ? ಜಾನ್ ಹೇಳ್ತಾನೆ, ಒಂದು ಮಾತು ಕ್ಲಿಯರ್, ಮೀ ಹೋ ಸೇವಿಯರ್, ಇದು ನಿಮ್ಗೂ ಗೊತ್ತಿದೆ, ನಾನು ಅವಳನ್ನು ಬಚಾವ್ ಮಾಡ್ತೇನೆ, ಅವಳ ಶಕ್ತಿಯನ್ನು ಹೆಚ್ಚಳಗೊಳಿಸ್ತೇನೆ. ಜಾಂಗ್ ಅವನಿಗೆ ಹೇಳ್ತಾರೆ, ಇದೆಲ್ಲ ಕೆಲಸ ತುಂಬಾನೇ ಕಷ್ಟವಾಗುತ್ತೆ. ಜಾನ್ ನಸುನಗುತ್ತಾ ಹೇಳ್ತಾನೆ, ನನಗೂ ಗೊತ್ತಿದೆ ನಾನು ಏನ್ ಮಾಡ್ತೇನಂತ. ಜಾಂಗ್ ಹೇಳ್ತಾರೆ, ನೀನು ನಿನ್ನ ರಿಲೇಟಿವ್ ಅಂತ ಹೇಳಿ ಮೀಹೋಗೆ ಪರಿಚಯಿಸ್ತೇನೆ ಅಂತ ಹೇಳ್ತಾರೆ. ಬಳಿಕ ಅವರು ಒಳಗೆ ಹೋಗ್ತಾರೆ. ಆಗ ಅವರಿಗೆ ಮೀಹೋ ಕಾಲ್ ಬರುತ್ತೆ. ಅವಳು ಕಾರ್ ತರಲು ಕಾಲ್ ಮಾಡಿರ್ತಾಳೆ. ನೆಟ್ವರ್ಕ್ ಖರಾಬ್ ಇದ್ದಿದ್ರಿಂದ ಜಾಂಗ್ ಅವರಿಗೆ ಏನು ಸರಿಯಾಗಿ ಕೇಳಲ್ಲ. ಮತ್ತೊಂದೆಡೆ ಮೀಹೋನ ಡಿಮನ್ ಹಿಡಿದಿತ್ತು. ಅವಳನ್ನು ಕೊಲ್ಲಬೇಕು ಅನ್ನುವಾಗ ವಾನ್ ಅಲ್ಲಿಗೆ ತಲುಪಿ ಡಿಮೋನ್ ನ ಕೈ ಕತ್ತರಿಸಿ ಬಿಡ್ತಾರೆ. ಇದರ ನಂತರ ಡಿಮೋನ್ ಮೀಹೋನ ಕೊಲ್ಲಲು ಮುಂದೆ ಹೋಗುತ್ತೆ. ಆಗ ವಾನ್ ಮಧ್ಯದಲ್ಲಿ ಬಂದು 4 ಕಡೆ ಒಂದು ರಕ್ಷಾ ಕವಚದಂತೆ ಒಂದು ಶೀಲ್ಡ್ ಬೀಳು ಹಾಗೆ ಮಾಡ್ತಾನೆ. ಡಿಮೋನ್ ಒಟ್ಟಿಗೆ ಫೈಟ್ ಮಾಡಿ ಅದನ್ನು ಕೊಂದು ಬಿಡ್ತಾನೆ. ಡಿಮೋನ್ ಸತ್ತು ಒಂದು ಕಲ್ಲಾಗುತ್ತೆ, ಅದನ್ನು ವಾನ್ ತೆಗೆದುಕೊಳ್ತಾನೆ. ಅದೇ ಸಮಯಕ್ಕೆ ಜಾಂಗ್ ಪೊಲೀಸ್ನವರೊಟ್ಟಿಗೆ ಮೀಹೋ ನ ಹುಡುಕ್ತಾ ಅಲ್ಲಿಗೆ ಬರ್ತಾರೆ. ವಾನ್ ಆಗ ಅಲ್ಲಿಂದ ಮಂಗಮಾಯಾಗಿ ಬಿಡ್ತಾನೆ. ಮೀಹೋ ಪೊಲೀಸ್ ಅವರಿಗೆ ನಡೆದ ಘಟನೆ ಬಗ್ಗೆ ಎಲ್ಲಾ ಸಮಜಾಯಿಸಲು ಪ್ರಯತ್ನ ಮಾಡ್ತಾಳೆ. ಆದ್ರೆ ಪೊಲೀಸ್ ಅವರು ಮಾನ್ಸ್ಟರ್ ಡಿಮೋನ್ಸ್ ಗಳ ಮೇಲೆ ಯಾವುದೇ ನಂಬಿಕೆ ಇಡಲ್ಲ, ಸುಳ್ಳು ಅಂತ ಭಾವಿಸ್ತಾರೆ. ಅವಳನ್ನು ಹುಚ್ಚಿ ಅಂತ ಅಂದ್ಕೊಳ್ತಾರೆ. ಮೀಹೋ ಜಾಂಗ್ ಅವರಿಗೆ ಹೇಳ್ತಾಳೆ, ಅವರು ಅವಳ ಡ್ಯಾಡ್ಗೆ ಕಾಲ್ ಮಾಡಿ ಪ್ರೈವೇಟ್ ಜೆಟ್ ತರಿಸ್ಲಿ ಅಂತ. ಇಲ್ಲಿ ಅವಳು ವಾಪಸ್ ತನ್ನ ಮನೆಗೆ ಸಿಯಾಲ್ಗೆ ಹೋಗಲು ಬಯಸ್ತಾಳೆ. ಜಾಂಗ್ಗೆ ಮೀಹೋ ತಂದೆಯಿಂದ ಕಾಲ್ ಬಂದಾಗ ಜಾಂಗ್ ಅವರಿಗೆ ಮೀಹೋ ತುಂಬಾನೇ ಚಿಂತೆ ಮತ್ತು ಸುಸ್ತಾಗಿದ್ಳು ಅನ್ನೋದನ್ನು ಮಾತ್ರ ಹೇಳ್ತಾರೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸರಿಯಾಗ್ತಾಳೆ ಅಂತಾರೆ. ಮೀಹೋ ಸ್ವತಃ ಒಂದು ಕ್ಯಾಬ್ ತಗೊಂಡು ಏರ್ ಜೆಜು ಏರ್ಪೋರ್ಟ್ ಗೆ ಹೋಗ್ತಾಳೆ. ಆದ್ರೂ ಆ ಡಾರ್ಕ್ ಪವರ್ ಬ್ಲಾಕ್ ಶಾಡೋ ರೂಪದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಬಾಡಿ ಸೇರಿ ಅವನೊಬ್ಬ ಡಿಮೋನ್ ಆಗ್ತಾನೆ. ಇತ್ತ ಮೀಹೋ ಟಿಕೆಟ್ ಗಾಗಿ ತನ್ನ ಐಡೆಂಟಿಟಿ ಕಾರ್ಡ್ ತೋರಿಸ್ತಾಳೆ. ಆಗ ಅಟೆಂಡೆಂಟ್ ಯಾರೋ ಒಬ್ರಿಗೆ ಕಾಲ್ ಮಾಡಿ ಒಬ್ಬ ಗಾರ್ಡ್ ನ ಕರೆಸ್ತಾಳೆ ಮತ್ತು ಮೀಹೋಗೆ ಹೇಳ್ತಾಳೆ, ಮೇಲಿಂದ ಯಾರೋ ನಿಮ್ಮನ್ನು ಸ್ವಲ್ಪ ಹೊತ್ತು ವೇಟ್ ಮಾಡ್ಲಿ ಅಂತ ಹೇಳಿದ್ದಾರೆ. ಈಗ ಗಾರ್ಡ್ ಅವಳನ್ನು ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾನೆ. ಅಸ್ಲಿಗೆ ಆ ಸೆಕ್ಯೂರಿಟಿ ಅವನಿಗೆ ಆರ್ಡರ್ ಸಿಕ್ಕಿರುತ್ತೆ ಮೀಹೋನ ಬಚಾವ್ ಮಾಡಲು. ಮೀಹೋಗೆ ಎಷ್ಟು ವಿರುದ್ಧಿದ್ರು ಅಲ್ಲಿ ಕುತ್ಕೊಳ್ಬೇಕಾಗುತ್ತೆ. ಆಗ ಡಿಮೋನ್ ಆಗಿದ್ದ ಆ ಗಾರ್ಡ್ ಮೀಹೋ ಹತ್ರ ಬಂದ್ಬಿಡ್ತಾನೆ. ಮೀಹೋ ಅವನ ಕೆಂಪು ಕಣ್ಣು ನೋಡಿ ಅಲ್ಲಿಂದ ಓಡ್ತಾಳೆ. ಆ ಡಿಮೋನ್ ಅವಳನ್ನು ಹಿಂಬಾಲಿಸುತ್ತೆ. ಮೀಹೋ ಓಡ್ತಾ ಹೊರಗೆ ಹೋಗ್ತಾಳೆ. ಅವಳಿಗೆ ಅಲ್ಲಿ ಒಬ್ಬನ ಕಾರ್ ಒಂದು ಕಾಣುತ್ತೆ. ಬೇಗನೆ ಅದ್ರೊಳಗೆ ಸುಳಿ ಬಿಡ್ತಾಳೆ. ಡಿಮೋನ್ ಅಲ್ಲಿಗೆ ತಲುಪಿ ಅವಳನ್ನು ತಡೆಯಲು ಪ್ರಯತ್ನ ಮಾಡುತ್ತೆ. ಹೇಗೋ ಅವಳು ಕಾರ್ ಚಾಲು ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ತಾಳೆ. ಆ ಡಿಮೋನ್ ಓಡುತ್ತಾ ಬಂದು ಕಾರ್ ನ ಟಾಪ್ ಮೇಲೆ ಡಬ್ಬ ಅಂತ ಕುಳಿತು ಬಿಡುತ್ತೆ. ಕಾರ್ ನ ಒಡೆಯಲು ಶುರು ಮಾಡುತ್ತೆ. ಅವಳನ್ನು ಹಿಡಿಯುತ್ತೆ ಅನ್ನುವಾಗ ಬೇಗನೆ ಅವಳು ಗಕ್ಕನೆ ಬ್ರೇಕ್ ಹಾಕಿ ಅದನ್ನು ಬೀಳಿಸ್ತಾಳೆ. ಅದನ್ನು ಅಪ್ಪಚ್ಚಿ ಮಾಡುತ್ತಾ ಅದರ ಮೇಲಿಂದ ಕಾರ್ ತಗೊಂಡು ಹೋಗ್ತಾಳೆ. ಆದ್ರೆ ಆ ಡಿಮನ್ ಸತ್ತಿರಲ್ಲ. ಹಿಂದಿನಿಂದ ಕಾರ್ನ ಮೇಲೆ ಹತ್ತುತ್ತೆ. ಕಾರ್ನ ಗ್ಲಾಸ್ ಹೊಡೆದು ಮೀಹೋ ಮುಖದತ್ತ ಕೈ ಮುಂದೆ ಮಾಡುತ್ತೆ. ಅದೇ ಸಮಯಕ್ಕೆ ಮೀಹೋ ರೋಡ್ ನ ನಡುವೆ ಡಾಲ್ ಹರೇಬಂಗ್ ಸ್ಟ್ಯಾಚ್ಯೂ ಕಾಣುತ್ತೆ. ಅದು ಅಸ್ಲಿಗೆ ರೋಡ್ ಬ್ಲಾಕ್ ಪೋಲ್ ಆಗಿರುತ್ತೆ. ಅದಕ್ಕೆ ಡಿಕ್ಕಿ ಹೊಡೆದು ಮೀಹೋ ಕಾರ್ ಪಲ್ಟಿ ಹೊಡೆಯುತ್ತೆ. ಆ ಡಿಮನ್ ಕೂಡ ದೂರ ಹೋಗಿ ಬೀಳುತ್ತೆ. ಮೀಹೋ ಹೇಗೋ ಕಾರಿನಿಂದ ಓಡಿ ಹೋಗ್ತಾಳೆ. ಓಡ್ತಾ ಹೋಗಿ ಒಂದು ಜಾಗದಲ್ಲಿ ಗಪ್ಚುಪ್ಪಾಗಿ ಅವಿತುಕೊಳ್ತಾಳೆ. ಆ ಡಿಮನ್ ಅವಳನ್ನು ಹುಡುಕ್ತಿರುವಾಗ ಅವಳಿಂದ ಸ್ವಲ್ಪ ಸದ್ದಾಗುತ್ತೆ. ಅದರಿಂದ ಡಿಮೋನ್ಗೆ ಮೀಹೋ ಇರುವ ಜಾಗ ಗೊತ್ತಾಗಿ ಮತ್ತೆ ಪುನಃ ಅವಳ ಹಿಂದೆ ಬೀಳುತ್ತೆ. ಡಿಮೋನ್ ಮೀಹೋನ ಕೊಲ್ಲುವುದರಲ್ಲಿರುತ್ತೆ. ಅಲ್ಲಿಗೆ ವಾನ್ ಬಂದು ಅದನ್ನು ತಡೆದು ಬಿಡ್ತಾನೆ ಮತ್ತು ಸುಮ್ಮನೆ ಕುಳಿತುಕೊಂಡು ಅವಳನ್ನೇ ನೋಡಲು ಆರಂಭಿಸ್ತಾನೆ. ಮೀಹೋ ರಿಕ್ವೆಸ್ಟ್ ಮಾಡ್ತಾಳೆ, ಪ್ಲೀಸ್ ನನ್ನ ಬಚಾವ್ ಮಾಡು, ಪ್ಲೀಸ್ ನಂಗೆ ಹೆಲ್ಪ್ ಮಾಡು. ವಾನ್ ಆ ಡಿಮೋನ್ ನ ಹೊಡೆದು ಕೊಂದು ಬಿಡ್ತಾನೆ.
ಅದು ಸತ್ತಾಗ ಕಲ್ಲಾಗುತ್ತೆ. ಅದನ್ನು ವಾನ್ ತೆಗೆದುಕೊಳ್ತಾನೆ. ಮಿಹೋ ವಾನ್ಗೆ ಹೇಳ್ತಾಳೆ ಇದು ಏನು? ವಾನ್ ಹೇಳ್ತಾನೆ ಲಸ್ಟ್ ಡಿಮೋನ್ಗಳು ಸತ್ತ ನಂತರ ಕಲ್ಲಾಗಿ ಬಿಡುತ್ತೆ. ಮತ್ತೆ ಅವಳಿಗೆ ಕೇಳ್ತಾನೆ ಏನು ನಿನ್ಗೆ ಯಾವ್ದು ನೆನಪಿಲ್ವಾ? ಮಿಹೋ ಕನ್ಫ್ಯೂಸ್ ಆಗಿ ಕೇಳ್ತಾಳೆ ನಾನು ಏನಾದ್ರು ನೆನಪಿಡ್ಬೇಕಾಗಿತ್ತಾ? ವಾನ್ ಅಲ್ಲಿಂದ ಹೋಗ್ತಾನೆ. ಮಿಹೋ ಅವನನ್ನು ತಡೆದು ಕೇಳ್ತಾಳೆ ಇದೆಲ್ಲ ಏನಾಗ್ತಿದೆ? ನನ್ನ ಸೆಕ್ರೆಟರಿ ಕೂಡ ವಿಚಿತ್ರವಾಗಿ ವರ್ತಿಸುತ್ತಿದ್ದ. ವಾನ್ ಹೇಳ್ತಾನೆ ಅದೊಂದು ಲಸ್ಟ್ ಡಿಮೋನ್ ಆಗಿದ್ದ. ಮಿಹೋ ಕೇಳ್ತಾಳೆ ಈ ಲಸ್ಟ್ ಡಿಮೋನ್ ಅಂದ್ರೆ ಏನು? ವಾನ್ ಹೇಳ್ತಾನೆ ಲಸ್ಟ್ ಡಿಮೋನ್ ಅಂದ್ರೆ ಕೆಟ್ಟ ಶಕ್ತಿ. ಹಲವಾರು ವರ್ಷದಿಂದ ಈ ಜಗತ್ತಿನಲ್ಲಿದೆ. ಮನುಷ್ಯರನ್ನು ಕೊಂದು ಅವನ ಬಾಡಿ ಒಳಗೆ ಸೇರಿ ಮತ್ತೊಬ್ಬ ಮನುಷ್ಯನ ಹಿಂದೆ ಬೀಳುತ್ತೆ. ಅಂತಹ ಡಿಮೋನ್ಸ್ ಎಲ್ಲಾ ಕಡೆ ಇದೆ, ಎಲ್ಲಿಂದ ಬೇಕಾದ್ರೂ ಬರಬಹುದು. ಮಿಹೋ ಕೇಳ್ತಾಳೆ ಹಾಗಾದ್ರೆ ನೀನೊಬ್ಬ ಮಾತ್ರ ಆ ಲಸ್ಟ್ ಡಿಮೋನ್ ನ ಕೊಲ್ಬಹುದಾ? ವಾನ್ ಹೇಳ್ತಾನೆ ಹಾ. ಮತ್ತೆ ಪುನಃ ಮಿಹೋ ಕೇಳ್ತಾಳೆ ಆ ಡಿಮೋನ್ಸ್ ನನ್ನ ಹಿಂದೆ ಯಾಕಿವೆ? ವಾನ್ ಹೇಳ್ತಾನೆ ಅದು ನಿನ್ನ ವಿಧಿ, ಅದರಿಂದ ಆ ಡಿಮೋನ್ಸ್ ನಿನ್ನ ಹಿಂದೆ ಬಿದ್ದಿದೆ. ನೀನು ಎಲ್ಲಿಗೆ ಹೋದ್ರು ಡಿಮೋನ್ಸ್ ನಿನ್ನ ಹಿಂದೆ ಬರುತ್ತೆ. ಮನುಷ್ಯನ ರೂಪದಲ್ಲಿ ಕೂಡ ನಿನ್ನನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತೆ. ನೀನು ಬೇಕಾದ್ರೆ ನಿನ್ನ ವಿಧಿ ಬರಹ ನೀನು ದೂರವಾಗಬಹುದು ಅಥವಾ ಡಿಮೋನ್ಸ್ ಗಳೊಂದಿಗೆ ಹೊಡೆದಾಡಬಹುದು. ಅಷ್ಟು ಹೇಳಿ ವಾನ್ ಅಲ್ಲಿಂದ ಹೋಗಿ ಬಿಡ್ತಾನೆ. ಮತ್ತೊಂದೆಡೆ ಮರುದಿನ ಜಾನ್ ಕಾಡಿನಲ್ಲಿ ಸತ್ತ ಡಿಮೋನ್ಸ್ ಪಾರ್ಟ್ಸ್ ಕಲೆಕ್ಟ್ ಮಾಡ್ತಿರ್ತಾನೆ. ಅವುಗಳೊಂದಿಗೆ ಏನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ತಿರ್ತಾನೆ. ಇತ್ತ ವಾನ್ ಬೇಕ್ ಜೋನ ಬಂದು ಮೀಟ್ ಆಗ್ತಾನೆ. ಅವಳು ಹೇಳ್ತಾಳೆ ಒಂದು ವೇಳೆ ಆ ಹುಡುಗಿ ವಾನ್ ವೆನ್ ಹೆಂಗ್ ಆದ್ರೆ ಏನಾದ್ರೂ ಸೈನ್ ಅಂದ್ರೆ ಚಿಹ್ನೆ ಖಂಡಿತ ಸಿಗುತ್ತೆ. ಆ ಸೈನ್ ಲೈಟ್ ಜೊತೆ ಶೈನ್ ಅಂದ್ರೆ ಅವಳು ಒನ್ ಹೆಂಗ್ ಆಗಿರ್ತಾಳೆ. ಜಾನ್ ಜಾಂಗ್ ನ ಮಾತಾಡುತ್ತಾ ಹೇಳ್ತಾನೆ ನಾನು ಕುರುಹುಗಳನ್ನು ಟ್ರೇಸಸ್ ಫಾಲೋ ಮಾಡ್ತಿದ್ದೇನೆ, ಆದ್ರೆ ಅದು ಅಷ್ಟು ಈಸಿ ಇಲ್ಲ. ಅವನು ಮತ್ತೆ ಪುನಃ ಜಾಂಗ್ಗೆ ಕೇಳ್ತಾನೆ ನೀವು ಯಾವತ್ತಾದ್ರೂ ಆ ಕಪ್ಪು ಸೂಟ್ ಧರಿಸಿದ ವ್ಯಕ್ತಿಯನ್ನು ನೋಡಿದ್ದೀರಾ? ಆಗ ಜಾಂಗ್ ಹೇಳ್ತಾರೆ ತುಂಬಾನೇ ವರ್ಷದ ಹಿಂದೆ ಅವರು ಜೇಜು ಐಲ್ಯಾಂಡ್ ಗೆ ಬಂದಾಗ ಆಗ ಅವನನ್ನು ನೋಡಿದ್ರು. ಜೋನಿಗೆ ತುಂಬಾನೇ ಕ್ವೆಶನ್ ಕೇಳಲು ಶುರು ಮಾಡ್ತಾನೆ. ಅವನು ಹೇಗೆ ಕಾಣ್ತಾನೆ? ಏನು ಅವನು ನೋಡ್ಲಿಕ್ಕೆ ಭಯಾನಕವಾಗಿದ್ನ? ಅವನು ಯಾವ ವೆಪನ್ಸ್ ಯೂಸ್ ಮಾಡ್ತಾನೆ? ಜಾಂಗ್ ಹೇಳ್ತಾರೆ ನಿನಗೆ ಅವನು ಸಿಕ್ಕಾಗ ನಿನ್ನ ಎಕ್ಸೈಟ್ಮೆಂಟ್ ಭಯಕ್ಕೆ ಬದಲಾಗುತ್ತೆ. ಇನ್ನೊಂದು ಕಡೆ ಮಿಹೋ ತನ್ನ ಬಾಡಿಯಲ್ಲಿದ್ದ ಒಂದು ಗುರುತು ನೋಡಿರ್ತಾಳೆ. ವಾನ್ ಹೇಳಿದ ಮಾತನ್ನು ನೆನಪಿಸಿಕೊಂಡು ಟೆನ್ಷನ್ ಆಗಿರ್ತಾಳೆ. ಆಗ ಜಾಂಗ್ ಒಳಗೆ ಬರ್ತಾರೆ. ಮಿಹೋ ಕೇಳ್ತಾಳೆ ನೀವು ನಾನು ಪ್ಲೇನ್ ಅಲ್ಲಿ ಹೋಗೋದು ಯಾಕೆ ತಡೆದ್ರಿ? ಅಸ್ಲಿಗೆ ಅವಳಿಗೆ ಗೊತ್ತಾಗಿ ಹೋಗಿತ್ತು ಅವಳನ್ನು ತಡೆದಿದ್ದು ಜಾಂಗ್ ಅಂತ. ಜಾಂಗ್ ಹೇಳ್ತಾರೆ ನೀನು ಹೋದ್ರೆ ಮತ್ತೊಮ್ಮೆ ನಿನ್ನ ಆಂಟ್ ನಿನ್ನ ಹಿಂದೆ ಬೀಳುತ್ತೆ, ನಿನ್ನ ಕಂಪನಿಯಿಂದ ತೆಗೆದು ಬಿಡಬಹುದು. ಜಾಂಗ್ ಹೋದ ನಂತರ ಮಿಹೋ ಒಂದು ನಿದ್ದೆ ಮಾತೆ ತೆಗೆದುಕೊಂಡು ನಿದ್ರಿಸುತ್ತಾ ದೇವರನ್ನು ನೆನಪಿಸಿಕೊಳ್ತಾಳೆ. ಹೇಳ್ತಾಳೆ ಇವತ್ತಿಂದ ನಾನು ಪ್ರತಿ ವಾರ ಮಂದಿರ ಮತ್ತು ಚರ್ಚ್ಗೆ ಹೋಗ್ತೇನೆ, ಜಸ್ಟ್ ನನ್ನ ಬಚಾವ್ ಮಾಡಿ ಅಂತಾಳೆ. ಅದೇ ಕ್ಷಣ ಏನೋ ಸದ್ದಾಗುತ್ತೆ. ಮೊದಲು ಅವಳು ಹೆದ್ರಿ ಹಾಸಿಗೆ ಹೊತ್ಕೊಂಡ್ ಬಿಡ್ತಾಳೆ. ನಂತರ ಧೈರ್ಯ ಮಾಡಿ ಕಿಟಕಿ ಹತ್ರ ಏನಂತ ನೋಡಲು ಹೋಗ್ತಾಳೆ. ಆಗ ವಾನ್ ಮಿಂಚಿನ ವೇಗದಲ್ಲಿ ಅವಳ ರೂಮ್ಗೆ ಬಂದ್ಬಿಡ್ತಾನೆ. ಮಿಹೋ ಅವನ ಹತ್ರ ಕೇಳ್ತಾಳೆ ಇಲ್ಲಿ ಎಲ್ಲಿಯಾದ್ರೂ ನನ್ನ ಸುತ್ತಮುತ್ತ ಲಸ್ಟ್ ಡಿಮೋನ್ ಇದೆಯಾ? ವಾನ್ ಒಂದು ಕಲ್ಲು ತೆಗೆದು ಅವಳು ಎದುರಿಡ್ತಾನೆ ಮತ್ತೆ ಹೇಳ್ತಾನೆ ಇತ್ತು, ಆದ್ರೆ ಈಗಲ್ಲ. ಮಿಹೋ ಕೇಳ್ತಾಳೆ ಲಸ್ಟ್ ಡಿಮೋನ್ ಎಷ್ಟು ಇದೆ? ವಾನ್ ಹೇಳ್ತಾನೆ ಲಸ್ಟ್ ಡಿಮೋನ್ ಎಷ್ಟು ಇದೆ ಅಂದ್ರೆ ನೀನು ಕೌಂಟ್ ಮಾಡಲು ಸಾಧ್ಯ ಇಲ್ಲ. ಇದನ್ನು ಕೇಳಿ ಮಿಹೋ ಮತ್ತಷ್ಟು ಗಾಬರಿ ಆಗ್ತಾಳೆ. ಮತ್ತೆ ಹೇಳ್ತಾಳೆ ಹೀಗೆ ಆದ್ರೆ ನಾನು ಹೇಗೆ ಜೀವಂತ ಇರ್ಬೋದು? ಏನು ನಾನು ಲೈಫ್ ಇಡೀ ರೂಮ್ ಅಲ್ಲಿ ಅವಿತುಕೊಂಡಿರ್ಬೇಕಾ? ಇದಕ್ಕಿಂತ ಸತ್ರೆ ಎಷ್ಟು ಒಳ್ಳೇದು. ಮಾಮ್ ಸತ್ತು ಹೋಗಿದ್ದಾಳೆ, ಆಂಟ್ ನನ್ನ ಕೊಲ್ಲ ಬಯಸ್ತಾರೆ, ಇನ್ನು ಡ್ಯಾಡ್ಗೆ ನನ್ನ ಬಗ್ಗೆ ಯಾವ ಆಲೋಚನೆ ಕೂಡ ಇಲ್ಲ. ಸ್ವಲ್ಪ ಮಾತು ನಿಲ್ಸಿ ಮತ್ತೆ ಪುನಃ ಹೇಳ್ತಾಳೆ ನೀನು ಯಾಕೆ ನನ್ನ ಬಾಡಿ ಗಾರ್ಡ್ ಆಗ್ಬಾರ್ದು? ಕೂಡ್ಲೆ ಹೋಗಿ ಒಂದು ಕಾಂಟ್ರಾಕ್ಟ್ ರೆಡಿ ಮಾಡಿ ತರ್ತಾಳೆ. ವಾನ್ ಹತ್ರ ಅವನ ಐಡೆಂಟಿಫಿಕೇಶನ್ ಹಾಗೆ ರೆಸಿಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾಳೆ. ಆದ್ರೆ ವಾನ್ ಹತ್ರ ಏನು ಇರಲ್ಲ. ಫೋನ್ ನಂಬರ್ ಕೇಳ್ತಾಳೆ, ಅದು ಕೂಡ ಅವನ ಹತ್ರ ಇರಲ್ಲ. ಆಗ ಅವಳು ಅವನ ಹೆಸರು ಕೇಳ್ತಾಳೆ. ಅವನು ಹೇಳ್ತಾನೆ ವಾನ್. ಇದನ್ನು ಕೇಳಿ ಮಿಹೋಗೆ ವಿಚಿತ್ರವೆನಿಸುತ್ತೆ. ಜಸ್ಟ್ ವಾನ್ ಅಷ್ಟೇನಾ? ಹಿಂದೆ ಮುಂದೆ ಏನು ಇಲ್ವಾ? ಪುನಃ ಕಾಂಟ್ರಾಕ್ಟ್ ಪೇಪರ್ ತೋರಿಸಿ ಹೇಳ್ತಾಳೆ ನಿನ್ಗೆ ಬೇಕಾದಷ್ಟು ಸ್ಯಾಲರಿ ಬರಿ. ವಾನ್ ಅಲ್ಲಿಂದ ಹೋಗಲು ತಯಾರಾಗ್ತಾನೆ. ಮಿಹೋ ಅವನನ್ನು ತಡೆದು ಹೇಳ್ತಾಳೆ ಪ್ಲೀಸ್ ಇವತ್ತು ರಾತ್ರಿ ನಿಲ್ಲು, ನನಗೆ ತುಂಬಾನೇ ಭಯ ಆಗ್ತಿದೆ. ವಾನ್ ಅಲ್ಲೇ ಸೈಡ್ ನಲ್ಲಿದ್ದ ಸ್ಲೀಪಿಂಗ್ ಟ್ಯಾಬ್ಲೆಟ್ ನೋಡ್ತಾನೆ. ನಂತರ ಮಿಹೋನ ನೋಡ್ತಾನೆ. ಮಿಹೋ ಬಾಯಿ ಬಡಬಡಾಯಿಸುತ್ತಾ ಮಲಗಿ ಬಿಡ್ತಾಳೆ. ವಾನ್ ಮಿಹೋ ಹತ್ರ ಬಂದು ಕುಳಿತಾಗ ಅವಳ ಕುತ್ತಿಗೆ ಹತ್ರ ಒಂದು ಮಾರ್ಕ್ ನೋಡ್ತಾನೆ. ಬೆಳಗ್ಗೆ ಮಿಹೋ ಎದ್ದು ನೋಡಿದಾಗ ವಾನ್ ಕಾಂಟ್ರಾಕ್ಟ್ ಪೇಪರ್ ಗೆ ಸೈನ್ ಮಾಡಿದ್ದ. ಸ್ಯಾಲರಿ ಬಗ್ಗೆ ಏನು ಬರೆದಿರ್ಲಿಲ್ಲ. ಅತ್ತ ವಾನ್ ಒಂದು ಸಮಾಧಿ ಹತ್ರ ಬಂದು ನೆನಪಿಸಿಕೊಳ್ತಾನೆ. ಸಣ್ಣವಳಿದ್ದಾಗ ಮಿಹೋ ಕೊಟ್ಟಿದ್ದ ಮಾತು ಪೂರ್ತಿ ಮಾಡಿದ್ಲು. ದೊಡ್ಡವಳಾದಾಗ ಅವನನ್ನು ಬಚಾವ್ ಮಾಡಲು ಬರ್ತೇನೆ ಅನ್ನೋದಾಗಿತ್ತು. ಹಾಗೆ ಅವಳು ವಾನ್ ನ ಬಚಾವ್ ಮಾಡಲು ಬಂದಿದ್ಲು. ಆ ಸಮಯಕ್ಕೆ ವಾನ್ ಒಳಗಿನ ಡಿಮೋನ್ ಎಚ್ಚರವಾಗಿ ಅವನು ಅವಳನ್ನು ಕೊಂದಿದ್ದ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ.